ಅವರಿಗೆ ಮುದುಕರಂತೀವಿ ನಾವೆಲ್ಲ, ಮುದುಕರಾಗೋದೇ ಇಲ್ಲ ಅವರು. ಯಾಕೆಂದರೆ ನಮ್ಮ ಭಾಷೆ ಸ್ವಲ್ಪ ಬಿರುಸಾಗ್ತವೆ, ಸ್ವಲ್ಪ ನಮ್ಮ ಸ್ಮೂತಲ್ಲ. ಎಸ್ಪೆಷಲಿ ಥ್ರಿಲ್ಲರ್ ಮಂಜು ಸರ್ ನನ್ನ ನಂಬಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನೀವು ಬಂದಿರೋದಕ್ಕೆ ಆ್ಯಂಡ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇವಾಗೆಲ್ಲ ಹೀರೋಯಿನ್ಸ್ಗಳು ಹೀರೋಗಳಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಫೈಟು. ನೀನು ನೋಡಪ್ಪ ಏನು ಮಾಡ್ತೀಯ ಅಂತ ಹೋದ್ರು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿನಯ್ ಅಂತ ಇದ್ದರು, ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಎಲ್ಲರೂ ನೀರು ಕುಡ್ಕೊಳ್ಳಿ ಸ್ವಲ್ಪ. ಎವ್ರಿಬಡಿ ಈಸ್ ಕಾಫಿಂಗ್. ಆಕ್ಚುಲಿ ನಮ್ಮ ಪಾತ್ರ ಹೇಗೆ ಅಂದರೆ 6 ಜನ ಕಿಲ್ಲರ್ಸು ಸ್ವಲ್ಪ ಎಸ್ಕೇಪ್ ಆಗಿರ್ತೀವಿ. ಸ್ಟೋರಿ ಹೇಳ್ತಿದ್ದಾರೆ. ಇವತ್ತಾಗಲೇ ಒಂದು ಸ್ಟಾರ್ ಲೆವೆಲ್ ಇರಬೇಕಾಗಿತ್ತು. ನೀವು ಫಾಸ್ಟಾಗಿ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಥ್ರಿಲ್ಲರ್ ಮಂಜು ಸರ್ ಏನು ಹೇಳ್ತೀರಿ ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನಮ್ಮ ರಾಗಿಣಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ. ಡೆಡ್ಲಿ ಕಿಲ್ಲರ್. ಸೊ ಡೆಡ್ಲಿ ಕಿಲ್ಲರ್ ಆ್ಯಕ್ಚುಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕತೆ. ಈ ಒಂದು ಕತೆನ ನಾನು ನಮ್ಮ ಪ್ರಶಾಂತ್ ಅವ್ರಿಗೆ ಫಸ್ಟ್ ಅಭಯ್ ಅವ್ರಿಗೆ ಒಂದು ಲೈನ್ ಹೇಳಿದೆ, ಭಾಳ ಖುಷಿ ಆಗೋಯ್ತು ಅಭಯ್ ಅವ್ರಿಗೆ. ಸೊ ಪ್ರಶಾಂತ್ ಅವರು ಅವರಿಬ್ಬರು ಬಂದಾಗ ಪ್ರೊಡ್ಯೂಸರ್ ರೆಡಿ ಅಂತ ಹೇಳ್ಬಿಟ್ಟು ಅವರು ಬಂದಾಗ ಕತೆ ನೆರೇಟ್ ಮಾಡಿದಾಗ ಭಾಳ ಖುಷಿ ಆಯ್ತು ಅವ್ರಿಗೆ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ನೆರೇಷನು, ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜನ ನೋಡಿದಾಗ ಒಳಗಡೆ ಬಂದು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ನೆಕ್ಸ್ಟ್ ಏನು ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಇಂಟ್ರೆಸ್ಟ್ ಇರುತ್ತೆ, ಒಂದು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಒಂದು ಟೆಂಪೋ ಇರುತ್ತೆ, ಸ್ಪೀಡ್ ಟೆಂಪೋ ಇರುತ್ತೆ, ಎಲ್ಲೂ ಲ್ಯಾಗ್ ಇರಲ್ಲ. ನಿಮಗೆ ಈ ಟೋಟಲ್ ಸಿನಿಮಾ ಬಂದು ಕೂತ್ಕೊಂಡಾಗ 2 hours 16 or 18 minutes ಇದೆ. ಅಷ್ಟು ಲೆಂತನ್ನ ನೀವು ಫಾಸ್ಟಾಗಿ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಆ ರೀತಿಯಾದಂಥ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಭಯ್ ವೀರ್ ನನ್ನ ಆತ್ಮೀಯರು, ಅವರ ಒಂದು ಫಸ್ಟ್ ಸಿನಿಮಾ ಸನಿಹ ಅಂತ, ಅದಕ್ಕೆ ನಾನೇ ಆ್ಯಕ್ಷನ್ ಕೊರಿಯೋಗ್ರಾಫರ್ ಆಗಿದ್ದೆ. ಅಲ್ಲಿಂದ ನಂದು ಅವ್ರದ್ದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಭಯ್ ಇವ್ರು ಆ್ಯಕ್ಚುಲಿ ಒಂದು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟು. ಇಷ್ಟೊತ್ತಿಗಾಗಲೇ ನನ್ನ ಮೈಂಡಿಗೆ ಅನಿಸುತ್ತೆ ಅಭಯ್ ಇವ್ರು ಇಷ್ಟೊತ್ತಿಗಾಗಲೇ ಒಂದು ಸ್ಟಾರ್ ಲೆವೆಲ್ ಇರಬೇಕಾಗಿತ್ತು. ಆದರೂ ಎಲ್ಲದಕ್ಕೂ ಟೈಮ್ ಬರುತ್ತೆ. ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಅವ್ರು ಗ್ಯಾರಂಟಿ ಒಂದು ಒಳ್ಳೆ ಸ್ಟಾರ್ ಆಗ್ತಾರೆ. ಆ ಒಂದು ಭರವಸೆ ಇದೇ ಚಿತ್ರದ ಮುಖಾಂತರ ಆಗಲಿ ಅಂತ ನನ್ನ ಒಂದು ಆಸೆ. ಅದೇ ರೀತಿ ನಮ್ಮ ಪ್ರಶಾಂತ್ ಅವ್ರಿಗೂ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಅವ್ರಿಗೂ ಒಂದು ಹೆಸರು ಬರಲಿ. ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರು ನಿಲ್ಲಬೇಕು ಅನ್ನೋದು ನನಗೊಂದು ತುಂಬಾ ಒಂದು ಆಸೆ ಇದೆ. ಅದೇ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಈ ಚಿತ್ರದ ನಾಯಕಿ ನಿವೀಕ್ಷೆ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ನಂಗೆ ಸ್ವಲ್ಪ ಡೌಟ್ ಇತ್ತು, ನಿಜವಾಗ್ಲೂ ಇವ್ರು ಪರ್ಫಾರ್ಮ್ ಮಾಡ್ತಾರಾ ಅಂತ ಒಂದು ಸಣ್ಣ ಬಿಟ್ಟು ನಾವು ಟ್ರಯಲ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು, ಒಂದು ತೋರಿಸಿದ್ರು ಅವ್ರ ಟ್ಯಾಲೆಂಟ್ ಏನು ಅಂತ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾ ಕತೆ ಹೇಳ್ಕೊಂಡು ಹೋದರೆ ಡೆಫಿನೆಟ್ಲಿ ಅದು ಕೆಲವು ಟ್ವಿಸ್ಟ್ಗಳನ್ನ ಓಪನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕತೆ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಅದ್ಭುತವಾದಂಥ ಒಂದು ನೆರೇಷನು. ಇನ್ನೊಂದು ಹೈಲೈಟ್ ಏನಂದರೆ ಈ ಸಿನಿಮಾದು ಫೋಟೋಗ್ರಫಿ. ನಮ್ಮ ಮಲ್ಲಿಕಾರ್ಜುನ್ ಅವರು ಭಾಳನೇ ಕೋಆಪ್ರೇಟ್ ಮಾಡಿ, ಆ್ಯಕ್ಚುಲಿ ನಂದು ಸ್ವಲ್ಪ ಅವ್ರು ಕಾಟ ಕೊಟ್ಟಿದ್ದೀನಿ ತುಂಬಾ. ಅದನ್ನು ತಳ್ಕೊಂಡು, ಯಾಕಂದ್ರೆ ಮಾರ್ನಿಂಗ್ ನಾನು ಬೇಗ ಸ್ಟಾರ್ಟ್ ಮಾಡಬೇಕು ಶೂಟಿಂಗ್. ಯಾವಾಗ ನನ್ನದೊಂದು ರೂಢಿ, ನನಗೆ ಅರ್ಲಿ ಮಾರ್ನಿಂಗ್ 7:30, 8 ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡು ಬರೋರು. ಲೈಟಿಂಗ್ ನಾನು ಈ ಥರ ಬೇಕು ಲೈಟಿಂಗ್ ಅಂದಾಗ ಅದಕ್ಕೆ ನಾನು ಇಮೇಜ್ಗೆ ತಕ್ಕಂಗೆ ಅವರು ಅಲ್ಲಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಿದ್ರು. ಭಾಳ ಅದ್ಭುತವಾದಂಥ ಒಂದು ಕೆಲಸ ಮಾಡಿದ್ದಾರೆ ಮಲ್ಲಿಕಾರ್ಜುನ್. ಅದೇ ರೀತಿ ವಿನು ಮನಸ್ಸು ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಕೂಡ ತುಂಬ ಸೂಪರಾಗಿ ಬಂದಿದೆ, ಫಾಸ್ಟಾಗಿದೆ. ನಮ್ಮ ನ್ಯಾರೇಷನ್ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿ. ಟೈಟಲ್ ಟ್ರ್ಯಾಕ್ ಕೂಡ ಅದ್ಭುತವಾಗಿದೆ. ಹೀಗೆ ಒಂದೊಂದು ಪ್ಲಸ್ ಆಗ್ತಾ ಹೋಯಿತು. ಎಡಿಟರ್ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಓವರಾಲ್ ಒಂದು ಟೀಮ್ ವರ್ಕ್. ಡೆಡ್ಲಿ ಕಿಲ್ಲರ್ ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈ ಚಿತ್ರನ ನಮ್ಮ ಕನ್ನಡ ಆಡಿಯನ್ಸು ನೋಡಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಇಡೀ ತಂಡಕ್ಕೆ ನಿಮ್ಮ ಕೋಪರೇಷನ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಆಶೀರ್ವಾದ ಡೆಡ್ಲಿ ಕಿಲ್ಲರ್ ಮೇಲೆ ಇರಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ದಯಮಾಡಿ ಪುನೀತ್ ಆ್ಯಂಡ್ ಆದಿ ಅವರು. ಪುನೀತ್ ಸರ್ ಏನು ಹೇಳ್ತೀರಿ ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ನಮಸ್ತೆ ಎಲ್ಲರಿಗೂ. ಐ ಆಮ್ ಸೋ ಹ್ಯಾಪಿ ಫಾರ್ ಈ ಪಿಕ್ಚರಲ್ಲಿ ಒಂದು ಪಾತ್ರ ಮಂಜು ಮಾಸ್ಟರ್ ಕೊಟ್ಟಿದ್ದಾರೆ. ಸೊ ತುಂಬ ಏನಂದರೆ ಪಾತ್ರ ಹೇಗಿರುತ್ತೆ ಅಂದರೆ ಫುಲ್ಲು
ಮಾತಾಡಲ್ಲ ಆ ಕ್ಯಾರೆಕ್ಟ್ರು. ಸೊ ಆ ಥರ ಒಂದು ಪಾತ್ರ ಅದು. ಇಟ್ ವಾಸ್ ಫನ್ ಕ್ಯಾರೆಕ್ಟರ್ ಅಂತ ಹೇಳೋದು ತುಂಬ ಇಷ್ಟಪಡ್ತೀನಿ ನಾನು. ಯಾ, ನೈಸ್ ಎಕ್ಸ್ಪೀರಿಯನ್ಸ್. ಯಾ, ಯಾಕೆ 2 ಸರಿ ಯಾ 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 ಅಂತಿದ್ದೀರಲ್ಲ? ಇಲ್ಲ yeah ma'am, thank you so much for being here for this event ma'am. Yeah, ಅಷ್ಟೇ. Thank you. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಇನ್ನೇನು ಹೇಳೋದು, ಓಕೆ, ಪುನೀತ್ ಅವರೇ ನಮ್ಮ ಪಾತ್ರದ ಬಗ್ಗೆ ಹೇಳಿ ಡೆಡ್ಲಿ ಕಿಲ್ಲರ್ ಅಲ್ಲಿ. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂಥರ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪಿಕ್ಚರಲ್ಲಿ. ಥ್ರೂ ಔಟ್ ದ ಮೂವಿ ನಾವೊಂದು 6 ಜನ ಕಿಲ್ಲರ್ಸು ಸ್ವಲ್ಪ ಎಸ್ಕೇಪ್ ಆಗಿರ್ತೀವಿ. ಸರ್ ಸ್ಟೋರಿ ಹೇಳ್ತಿದ್ದಾರೆ ಅವರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರೇ. Thank you so much, ma'am. Actually, ma'am, actually, ನಮ್ಮ ಪಾತ್ರ ಹೇಗೆ ಅಂದರೆ ಮೂಗ. ಈಸ್ ಆರಾಮಾಗಿ ನೋಡಿ ಮಾತೇ ಬರಲ್ಲ. ಸೊ ಆ ಥರ ಕ್ಯಾರೆಕ್ಟರ್ದು. ಮಾಸ್ಟರ್ಜಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪಾತ್ರ ಮಾಸ್ಟರ್ಜಿ ಇದು. ಥ್ಯಾಂಕ್ ಯು ಪುನೀತ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಅವಿ ಅವರೇ ಏನು ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ, ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾನಲ್ಲಿ ಪ್ರಸನ್ನ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒನ್ ಆಫ್ ದ ವಿಲನ್. ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟ ಮಂಜು ಮಾಸ್ಟರ್ಗೆ, ನನ್ನ ಸ್ನೇಹಿತ ಅಭಯ್ ವೀರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು. ಇದಕ್ಕಿಂತ ಜಾಸ್ತಿ ಏನು ಹೇಳೋದು ಬರಲ್ಲ. ಥ್ಯಾಂಕ್ ಯು ಅವಿ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಪುನೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಡೆಡ್ಲಿ ಕಿಲ್ಲರ್ ಚಿತ್ರದ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ವೆರಿ ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಆಫ್ ನಮ್ಮ ಕನ್ನಡ ಸಿನಿಮಾ, ಕ್ಲಾಸಿಕ್ ಕ್ವೀನ್ ರಾಗಿಣಿ ದ್ವಿವೇದಿ ಆನ್ ಸ್ಟೇಜ್ ಪ್ಲೀಸ್. ರಾಗಿಣಿ ಅವರು, ಟ್ರೈಲರ್ ನೋಡಿದ್ರಿ, ನೀವು ಬರೋ ತನಕ ಕಾಯ್ತಾ ಇದ್ವಿ ಟ್ರೈಲರ್ ತೋರಿಸ್ಬೇಕಂತ. ಸೊ ಟ್ರೈಲರ್ ಲಾಂಚ್ ಮಾಡಿದ್ರಿ, ಎಷ್ಟು ಖುಷಿ ಆಯಿತು, ಹೇಗೆ ಅನ್ನಿಸ್ತು ಟ್ರೈಲರ್? ಎಲ್ರಿಗೂ ನಮಸ್ಕಾರ. ನಾನು ಹೇಳಿದ ಹಾಗೆ ತುಂಬಾ ಒಂದು ಅದ್ಭುತವಾಗಿರೋದು ಅಂತ ಒಂದು ದಿನ. ಬಿಕಾಸ್ 6 is a very good number for all of us in the film industry ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟು ಸ್ಟಾರ್ಟ್ ವಿತ್ ತುಂಬ ಲಕ್ಕಿ ನಂಬರ್, ಯಾಕಂದರೆ ಈ ನಂಬರಿಂದ ಸಾಕಷ್ಟು ನಾವು ಕಲಾವಿದರು ನಮಗೆ ಲೈಫ್ ಕೂಡ ಬಂದಿದೆ. ಬರ್ತ್ ನಂಬರ್ ಆಗಲಿ, ಡೇಟ್ಸ್ ಆಗಲಿ, ರಿಲೀಸ್ ಡೇಟ್ಸ್ ಆಗಲಿ. ಸೊ ಇಟ್ಸ್ ಅ ವೆರಿ ವೆರಿ ಆಸ್ಪಿಷಿಯಸ್ ಡೇ ಇವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇವತ್ತು ಒಂದು ಅದ್ಭುತವಾಗಿರೋದು ಟ್ರೇಲರ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಸೊ ಎಲ್ಲ ಸಿನಿಮಾಗಳಲ್ಲಿ ಅವರು ಹೀರೋಸ್ನ, ನಾನು ಹೀರೋಯಿನ್ ಇದ್ದಾಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ವೆನ್ ಐ ಬಿಕೇಮ್ ಎನ್ ಆ್ಯಕ್ಷನ್, ಎಲ್ಲರೂ ನೀರು ಕುಡ್ಕೊಳ್ಳಿ ಸ್ವಲ್ಪ, ಎವ್ರಿಬಡಿ ಈಸ್ ಕಾಫಿಂಗ್, ನನಗೆ ಭಯ ಆಗ್ತಿದೆ, ಏನೋ ಮಳೆ ಬರ್ತಿದೆ. ಸೊ the most amazing part and thing is that we never got an opportunity to do a film together, as him being an action master and me being an action actor. So an action star, action queen cinemagalella ಮಾಡಿದಾಗ all these Ragni episodes agli Ranachandi agli, I think he was I think ಯಾವುದು ಒಂದು ಸಂದರ್ಭ ಬರಲೇ ಇಲ್ಲ. ಅದು one thing that we worked together. And ನನ್ನ ಪ್ರಕಾರ ಏನೋ ಒಂದು ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅಂದರೆ ಒಂದು ಸಂದರ್ಭ ಬರಬೇಕು. ಆ್ಯಂಡ್ ಬರಲಿ ಆದಷ್ಟು ಬೇಗ. ಸೊ ಬಟ್ ಆದರೂ ನಿಮ್ಮ ಪಿಕ್ಚರ್ ಡೈರೆಕ್ಷನಲ್ಲಿ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀನಿ, ಅದ್ಭುತವಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಅವ್ರು ಯಾವತ್ತೂ ಏನಾದರೂ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಸ್ ಒನ್ ಆಫ್ ದ, ಐ ಥಿಂಕ್ ಓನ್ಲಿ ಒನ್ ಆಫ್ ದ ಫಸ್ಟ್, ಒನ್ ಆಫ್ ದಿ ಓನ್ಲಿ fight masters and fight masters directors who has a face.
like who's really popular in terms of people know the face of Thriller Manju. ಯಾಕಂದರೆ a lot of technicians ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ ಹಿಂದೆ ಅಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಸಿನಿಮಾಟೋಗ್ರಾಫರ್ಸ್ ಆಗಲಿ, ಫೈಟ್ ಮಾಸ್ಟರ್ಸ್ ಆಗಲಿ, ಫೈಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಅವ್ರಿಗೆಲ್ಲ ದೇ ಡು ನಾಟ್ ಹ್ಯಾವ್ ಲೈಕ್ ಅ ಪ್ರಾಪರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಅ ಫೇಸ್ ಅಂತ ಹೇಳ್ಬೋದು, ವಿಚ್ ಇಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್. ಐ ಥಿಂಕ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಒಬ್ಬ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ಆಗಿ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ಕೋತೀವಿ ಅದೇ ರೀತಿಯಲ್ಲಿ ಡೈರೆಕ್ಟರು ಕಾಣಿಸ್ಕೋಬೇಕು, ಸಿನಿಮಾಟೋಗ್ರಾಫರ್ಸು ಕಾಣಿಸ್ಕೋಬೇಕು, ಯಾಕಂದರೆ ಸ್ಟೋರಿ ರೈಟರ್ಸ್ ಕಾಣಿಸ್ಕೋಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕಾಣಿಸ್ಕೋಬೇಕು. ಯಾಕಂದರೆ ಅವರಿಂದನೇ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ, ಅವರಿಂದನೇ ನಾವು ಏನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂದರೆ ಐ ಫೀಲ್ ಲೈಕ್ ದೇ ಶುಡ್ ಗೆಟ್ ಮೋರ್ ರೆಕಗ್ನಿಷನ್ ಅಂತ ನನಗನ್ಸುತ್ತೆ. ಬಟ್ ಆದರೂ ಇವತ್ತು ಒಳ್ಳೆಯ ಸಂದರ್ಭ, ಆ್ಯಂಡ್ ಐ ವಾಂಟ್ ಟು ವಿಶ್ ಅಭಯ್ ಆಲ್ ದ ಬೆಸ್ಟ್. ಅಭಯ್ ಈಸ್ ಒನ್ ಆಫ್ ದ ಮೋಸ್ಟ್ genuine hardworking people that I have met in my life, and ಎಲ್ಲರೂ ಗೊತ್ತಿರೋ ಹಾಗೆ ನಾನು ತುಂಬ ಜೆನ್ವಿನ್ ಆಗಿರೋರನ್ನ, ರಿಯಲ್ ಆಗಿರೋರನ್ನ, ಯಾವುದೋ ಫಿಲ್ಟರ್ ಇಲ್ಲದೆ ಇರೋರ ಜೊತೆ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಫೀಲ್ ಐವ್ ನೋನ್ ಯು ಫಾರ್ ವಾಟ್ ಅಬೌಟ್ 3-4 years now, ಆ್ಯಂಡ್ ನನ್ನ ಕಷ್ಟ ಸಮಯದಲ್ಲಿ ಕೂಡ ನನ್ನ ಫ್ಯಾಮಿಲಿಯಾಗಿ ನಿಂತಿರೋರು ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ವಾಸ್ ಅಭಯ್. ಸೊ ಐ ಹ್ಯಾವ್ ಅ ವೆರಿ ವೆರಿ ಸ್ಪೆಷಲ್, ವೆರಿ ಹೈ ರಿಗಾರ್ಡ್ ಫಾರ್ ಹಿಮ್. ಆ್ಯಂಡ್ ನೀವು ಟ್ರೇಲರ್ ನೋಡಿದ್ದೀರಾ, ಈ ಸಿನಿಮಾ ನಾನು ನೋಡಿದ್ದೀನಿ, ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ಯಾವುದೋ ಒಂದು ಹೊಸ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನು ನಾವು ಎಂಕರೇಜ್ ಮಾಡಬೇಕು. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಸಮಯನೇ, ಎಲ್ಲರೂ ಕ್ಷಮಾನೇ, ಎಲ್ರದ್ದು ಒಂದು ಎಫರ್ಟ್ ಅವ್ರು ಏನು ಹಾಕ್ತಾರಲ್ಲ ಅದನ್ನು ಈಕ್ವಲ್ ರೀತಿಯಾಗಿ ನೋಡಬೇಕು. ಎವ್ರಿಬಡಿ ಶುಡ್ ಬಿ ಏಬಲ್ ಟು ಒಬ್ರೊಬ್ರು ಕೈನ ಜೋಡಿಸ್ಕೊಂಡು ಮುಂದೆ ಹೋದರೆ ಇಂಡಸ್ಟ್ರಿ ಆಗುತ್ತೆ. ಆ್ಯಂಡ್ ಯುನೋ ನಾನು ಮುಂದೆ ಹೋಗಬೇಕು, ನೀನು ಹಿಂದೆ ಇರಬೇಕು, ಇಲ್ಲ ನಾನು ದೊಡ್ಡವನು ನೀನು ಚಿಕ್ಕವನು ಅಂತ ಹೇಳ್ಕೊಂಡು ಹೋದರೆ ಇಂಡಸ್ಟ್ರಿ ಇಲ್ಲ. ಸೊ ಐ ಫೀಲ್ ಲೈಕ್ ನಾವೆಲ್ಲರೂ ಜೊತೆಗೆ ಒಂದು ಇಂಡಸ್ಟ್ರಿ ಆಗಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡಿ, ಪ್ರಮೋಟ್ ಮಾಡಿ ಮುಂದೆ ಹೋಗಬೇಕು ಅಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಆ್ಯಂಡ್ ಟು ದ ರೆಸ್ಟ್ ಆಫ್ ದ ಕಾಸ್ಟ್ ಆ್ಯಂಡ್ ಕ್ರೂ, ಥ್ಯಾಂಕ್ ಯು ಸೋ ಮಚ್. ನನಗೆ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಪ್ರಶಾಂತ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ you're also looking really beautiful in the film. Niveeksha, you're looking very nice. All the very best. And ಎಲ್ರಿಗೂ ತುಂಬ ಧನ್ಯವಾದಗಳು. ಇಷ್ಟು ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಬಂದಿದ್ದೀರಾ. ಆಲ್ ಮೈ ಮೀಡಿಯಾ ಫ್ರೆಂಡ್ಸ್, ಆಲ್ ದ ಜರ್ನಲಿಸ್ಟ್, ಆಲ್ ದ ಪ್ರೆಸ್ ಪ್ರಿಂಟ್ ಪೀಪಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸಾಕಷ್ಟು ಒಳ್ಳೆ ಟೈಮು ನೋಡಿದ್ದೀವಿ, ಕಷ್ಟ ಸಮಯನೂ ನೋಡಿದ್ದೀವಿ, ಒಳ್ಳೆ ದಿನ, ಸಕ್ಸಸ್ಸಸ್, ಫೇಲಿಯರ್ಸ್ ಎಲ್ಲ ನೋಡಿದ್ದೀವಿ. ಒಬ್ಬ ಆಡಿಯನ್ಸ್ ಆಗಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಮುಂಚೆ ನೀವು ಫಸ್ಟ್ ಸಿನಿಮಾ ಬಂದು ನೋಡಬೇಕು ಅಂತ ಕೇಳ್ಕೊತೀವಿ. ಬಿಕಾಸ್ ಓನ್ಲಿ ವೆನ್ ಯು ವಾಚ್ ಅ ಫಿಲ್ಮ್ ಆ್ಯಂಡ್ ಕಮ್ ಟು ದ ಥಿಯೇಟರ್ಸ್ ಯು ವಿಲ್ ಬಿ ಏಬಲ್ ಟು ಸಿ ವಾಟ್ ಇಸ್ ದಿ ಎಫರ್ಟ್ ಎನಿಬಡಿ ಈಸ್ ಪುಟಿಂಗ್. ಸೊ ಎಲ್ಲ ಸಿನಿಮಾಗಳು ನೋಡಿ, ಆ್ಯಂಡ್ ಫಸ್ಟ್ ಸಿನಿಮಾ ಥಿಯೇಟರಲ್ಲಿ ಹೋಗಿ ನೋಡಿ, ಸೊ ದಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವ ಸಿಗುತ್ತೆ. ಅದಾದಮೇಲೆ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಅ ಫಿಲ್ಮ್. ನಾವು ಇವಾಗಲೇ ನಮ್ಮ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳೋಕ್ಕೂ ನಾವು ಎಫರ್ಟ್ ಹಾಕ್ತೀವಿ. ಅಫ್ಕೋರ್ಸ್ ನಮಗೆ ನಮ್ಮ ಸಿನಿಮಾಗಳು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಬಟ್ ನಾವು ಅದಾದಮೇಲೆ ನಿಮ್ಮ ಮೇಲೆ ಬಿಟ್ಟಿರ್ತೀವಿ. ಸೊ ಐ ಥಿಂಕ್ ಆ್ಯಸ್ ಮಚ್ ಆಸ್ ಅನ್ ಆ್ಯಕ್ಟರ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ, ಇವನ್ ದಿ ಆಡಿಯನ್ಸಸ್ ಹ್ಯಾವ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ದೆನ್ ಅಫ್ಕೋರ್ಸ್ ದ ಮೀಡಿಯಾ ಪ್ಲೇಸ್ ಅ ರಿಯಲಿ ಇಂಪಾರ್ಟೆಂಟ್ ರೋಲ್. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಗ್ನಗ್ತಾ ಇರಿ, ಸ್ಟೇ ಪಾಸಿಟಿವ್, ಕೀಪ್ ವರ್ಕಿಂಗ್ ಹಾರ್ಡ್, ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಚಿತ್ರದ ನಾಯಕ ನಟ ಅಭಯ್ ವೀರ್, ಅಭಯ್ ಹೇಳಿ ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ. ಮೊದಲಿಗೆ ನಮಸ್ಕಾರ ಎಲ್ರಿಗೂ, ಎಲ್ಲ ಮಾಧ್ಯಮದವರಿಗೆ. ಇನ್ನೊಂದು ವಿಷಯ ಏನಂದರೆ, ನೋವಿನ ಒಂದು ಇದರಲ್ಲಿ ನಾವು ಯಾಕಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿನಯ್ ಅಂತ ಇದ್ದರು, ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಇವಾಗ 1 ವರ್ಷ ಆಯಿತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ತುಂಬ ಆ್ಯಕ್ಟಿವ್ ಆಗಿರೋರು ಅವರು, ನಮ್ಮ ಪ್ರೊಡ್ಯೂಸರ್ ಆಗಿರಲಿಲ್ಲ ಅವರು, ನಮಗೆ ಒಂದು ಫ್ರೆಂಡ್ ಹೇಗಿರ್ತಾರೆ ಆಗಿರೋರು. ನಾವು ಶೂಟಿಂಗ್ ಟೈಮಲ್ಲೆಲ್ಲ ನೀರು, ಟೀ ಅಥವಾ ಏನಾದ್ರು ಪೆಟ್ಟಾದರೆ ಏನಾಯಿತು ಒಬ್ಬ ಅಂತೇಳಿ ಬಂದು ಪೇರೆಂಟ್ ಥರ ಕೇರ್ ಮಾಡೋರು. ಸೊ ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬ ದುಃಖ ಆಗಿದೆ. ಆ್ಯಂಡ್ ನಿಮ್ಮಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮಾಧ್ಯಮದವ್ರ ಹತ್ರ ನಮ್ಮಿಂದ ಸ್ವಲ್ಪ ಲೇಟಾಗಿದೆ, ಕ್ಷಮೆ ಇರಲಿ. ಆ್ಯಂಡ್ ಫೈನಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಇವತ್ತು. ಈ ಚಿತ್ರದಲ್ಲಿ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ಹೇಳ್ತೀನಿ. ಮಾಸ್ಟರ್ಜಿ ಒಂದು ಸರಿ ಕಾಲ್ ಮಾಡ್ತಾರೆ ನನಗೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂದರು. ಇಲ್ಲ ಮಾಸ್ಟರ್ಜಿ, ಯಾವ ಸಿನಿಮಾ ಇಲ್ಲ, ಊರಲ್ಲಿದ್ದೀನಿ ಅಂತ. ಯಾಕಂದರೆ ಬೇಸಿಕಲಿ ನಾವು ಬಿಸ್ನೆಸ್ ಫ್ಯಾಮಿಲಿ ಇರೋದ್ರಿಂದ ಬಿಸ್ನೆಸ್ಸು ನೋಡಿಕೊಂಡು ಪ್ಯಾಷನಾಗಿ ಸಿನಿಮಾನು ಮಾಡ್ತಿರ್ತೀನಿ. ಇಲ್ಲ, ನಿನಗೊಂದು ಸಬ್ಜೆಕ್ಟ್ ಇದೆ,
ಕೇಳು ಅಂತ ಹೇಳಿದರು. ಸೊ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾವು ಮಾಸ್ಟರ್ಜಿ ನಮ್ಮ ಪ್ರಶಾಂತ್ ಸರ್ಗೆ ಹೋಗಿ ಕತೆ ಹೇಳಿದಾಗ ಪ್ರಶಾಂತ್ ಸರ್ಗೆ ಹಾಗೂ ವಿನಯ್ ಸರ್ಗೆ ಇಬ್ಬರಿಗೂ ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದೇ ಶೆಡ್ಯೂಲಲ್ಲಿ ಆಲ್ಮೋಸ್ಟ್ ಒಂದು 80% ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ 6 ಆ್ಯಕ್ಷನ್ ಫೈಟ್ಸ್ ಇದೆ. ಒಂದೊಂದು ಥರ, ಅಂದರೆ ಒಂದು ಫೈಟಲ್ಲಿ ಗೆರಿಲ್ಲಾ ಫೈಟರ್ಸ್ ಥರ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಇನ್ನೊಂದು ರೇನ್ ಫೈಟ್ ಇದೆ. ರೇನ್ ಫೈಟಲ್ಲಿ ಇನ್ನೊಂದು ಏನಾಗ್ಬಿಡುತ್ತೆ, ಅಲ್ಲಿ ಕಾಸ್ಟ್ಯೂಮ್ ನೋಡ್ತಿದ್ದೀರಾ, ಅದೊಂದೇ ಕಾಸ್ಟ್ಯೂಮಲ್ಲಿರೋದು ನಂದು ಥ್ರೂಔಟ್ ಸಿನಿಮಾ. ನೀರಲ್ಲಿ ನೆನ್ಕೊಂಡಾಗ ಶೂಸು, ಆ ಜಾಕೆಟ್ಸು, ಟೀ ಶರ್ಟ್ಸು, ಜೀನ್ಸ್ ಎಲ್ಲ ನೀರು ಮೆತ್ಕೊಳ್ಳುತ್ತೆ ಅದು ಫುಲ್ಲು. ಸೊ ರೋಪ್ ಶಾರ್ಟ್ಸ್ ಎಲ್ಲ ಎದ್ದೇಳಕ್ಕಾಗ್ತಿಲ್ಲ. ಸೊ ಮಾಸ್ಟರ್ ಬಂದು ನನಗೆ ಸೈಡಲ್ಲಿ ಕರೆದ್ರು, ಯಾಕೆ ಅಭಯ್ ನೀನು ಚೆನ್ನಾಗಿ ಮಾಡ್ತಿಲ್ಲ, ಉಳಿದಿರೋ ನಾನೇ ಆಲ್ಮೋಸ್ಟ್ ನಿನ್ನ ಸಿನಿಮಾದಲ್ಲಿ ನಾನು ಫೈಟ್ ಮಾಡಿಸಿದ್ದೀನಿ ನಿಮ್ಮ ಕಡೆಯಿಂದ. ಸೊ ರೋಪ್ ಶಾರ್ಟ್ಸ್ ಎಲ್ಲ ನೀನು ಈಜಿ ಟೇಕ್ ಒನ್ ಆರ್ಟಿಸ್ಟ್ ನೀನು ಅಂತ ಹೇಳಿದ್ರು. ಇಲ್ಲ ಮಾಡಿಸಿದ್ದು ಯಾಕೋ ಒಂಥರ ಇರಿಟೇಷನ್ ಆಗ್ತಿದೆ, ಫುಲ್ಲು ನೀರೆಲ್ಲ, ಜಾಕೆಟ್ಸೇ ಒಂದು 10 kg ಆಗಿರ್ಬೋದು ನನ್ನ ಪ್ರಕಾರ. ಸೈಡಲ್ಲಿ ಕರೆದು ಹೇಳಿದರು, ಇಲ್ಲ ಇವಾಗೆಲ್ಲ ಹೀರೋಗಳಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಫೈಟು, ನೀನು ನೋಡಪ್ಪ ಏನು ಮಾಡ್ತೀಯ ಅಂತ ಹೋದರು. ನೆಕ್ಸ್ಟ್ ಶಾಟ್ ಓಕೆ ಆಯಿತು. ಏನಾದರೂ ನಾವು ಕಷ್ಟಪಟ್ಟು ಮಾಡುವಾಗ ಹಿಂದೆ ಒಂದು ಬೆನ್ನೆಲುಬಾಗಿ ಒಬ್ಬರು ಇರಬೇಕಂತೆ. ನನಗೆ ಮಾಸ್ಟ್ರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿ ಒಬ್ಬರು ಗುರುವಾಗಿ, ಒಬ್ಬ ಸಪೋರ್ಟ್ರಾಗಿ, ಆ್ಯಂಡ್ ಎಲ್ಲ ಇದರಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಈ ಟ್ರೈಲರ್ ನೀವು ನೋಡಿದ್ದೀರಿ ಆಲ್ರೆಡಿ. ಸೊ ನಿಮ್ಗೆ ಅನಿಸಿರ್ಬೋದು, ನಾವು ನಮ್ಮ ಸಿನಿಮಾ ಹೆಂಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ನೋಡಿದವ್ರು ನೀವು ಇವಾಗ ನಮಗೆ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಈ ಥರ ಚಿತ್ರತಂಡಗಳಿಗೆ, ಯಾಕಂದರೆ ನಾವು ಇನ್ನೂ ಕುಂಡ್ಕೊಂಡು ನಾನು 15 ವರ್ಷ ಆದರೂ ಮಾಡಿರೋದು 8 ಸಿನಿಮಾನೇ, ಇನ್ನೂ ನಾವು ಸೈಕಲ್ ಹೊಡಿತಿದ್ದೀವಿ. ಯಾಕಂತಂದರೆ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ. ಒಂದು ಮನಿಯಿಂದ ಆಗಿರ್ಬೋದು, ಯಾಕಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ದರೆ ಈಸಿಯಾಗೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಕಡೆ ಅದು ಪ್ರಚಾರ ಆಗುತ್ತೆ. ಸೊ ನಾವು ಪ್ರೊಡ್ಯೂಸರ್ನೂ ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಯಾಕಂದರೆ ನಾವು ಹೊಸಬ್ರು ಅಂದಾಗ ಸುಮ್ಮನೆ ಕೋಟ್ಯಾನುಗಟ್ಟಲೆ ದುಡ್ಡು ಹಾಕಿ ಮಾಡೋದಕ್ಕಿಂತ ನಮ್ಮ ಸ್ಟ್ರೆಂತ್ ಏನಿದೆ ಆ ಒಂದು ಥರದಲ್ಲಿ ಒಂದು ಸಿನಿಮಾ ಮಾಡೋದನ್ನು ಕಲ್ತ್ಕೊಂಡಿದ್ವಿ. ಸೊ ದಯವಿಟ್ಟು ಮಾಧ್ಯಮದಲ್ಲಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮಿಂದ ಲೇಟ್ ಆಗಿದೆ. ಆಮೇಲೆ ಮಳೆ ಇದ್ದರೂ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮಳೆಯಲ್ಲೂ ಬಂದಿದ್ದೀರಾ. ಆ್ಯಂಡ್ ಊಟನೂ ಇಲ್ಲಿ ಊಟ ಇತ್ತು, ಊಟ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಅಭಯ್ ಅವರೇ, ಧನ್ಯವಾದಗಳು. ಓಕೆ, ರಾಗಿಣಿ ಅವರು ತುರ್ತು ಕಾರ್ಯದ ನಿಮಿತ್ತ ತೆರಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಕಾರ್ಯಕ್ರಮದಲ್ಲಿ ಶಬರೀಶ್ ಶೆಟ್ಟಿ ಅವರು ಭಾಗಿಯಾಗಿದ್ದಾರೆ. ಇನ್ನೊಂದು ನಾನು ಸ್ವಲ್ಪ ವಿನಯ್ ಅವರು ಮೈಂಡಲ್ಲಿ ಓಡುವಾಗ ನಾನು ಸ್ವಲ್ಪ ಇದರಲ್ಲಿ ಬಂತು. ನಾನು ಫಸ್ಟ್ಗೆ ಮೇಡಮ್ ಅವ್ರು ಕಾಲ್ ಮಾಡಿದಾಗ ಆ್ಯಕ್ಚುಲಿ ಅವ್ರು ಇವತ್ತು ಬೆಳಿಗ್ಗೆ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ಬೇಕಿತ್ತು. ಸೊ ಮೇಡಮ್ ಅವ್ರು ಕೇಳಿದೆ, ಇಲ್ಲ ಡೆಲ್ಲಿಗೆ ಫಿಟ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ನಾನು ಹೋಗ್ಬೇಕಾಯಿತು ಅಂತಂದರು. ಇಲ್ಲ ಮೇಡಮ್, ನಾವು ಹಿಂಗೆ ಅಂದ್ಕೊಂಡಿದ್ದೀವಿ 6th ಟ್ರೈಲರ್ ನಿಮ್ಮ ಕಡೆಯಿಂದ ಲಾಂಚ್ ಮಾಡಿಸ್ಬೇಕು ಅಂದಾಗ, ಸರಿ ಆಯಿತು ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಂದರು. ಸೊ ಆಮೇಲೆ ಯೋಚನೆ ಮಾಡಿದ್ವಿ, ಮತ್ತೆ ಫೋನ್ ಮಾಡಿದೆ, ಮೇಡಮ್ ಮತ್ತು ನೀವು ಹೋಗ್ಬೇಕು. ಇಲ್ಲ, ನಾನು ಫ್ಲೈಟ್ ಕ್ಯಾನ್ಸಲ್ ಮಾಡಿ ಸಂಜೆಗೆ ಇಟ್ಕೊಂಡಿದ್ದೀನಿ, ನೀವು ಮಾಡಿ. ಅಂದರೆ ಇದು ಒಬ್ಬ ಚಿತ್ರರಂಗದಲ್ಲಿ ಒಬ್ಬ ಆ್ಯಕ್ಟ್ರೆಸ್ ಆಗಿ ಒಬ್ರಿಗೊಬ್ಬರು ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಅವರು ಬರೋದು ಎಷ್ಟು ಮುಖ್ಯ ಅಂದರೆ ನಿಮಗೆ ಗೊತ್ತಿರೋದು. ಈಗ ಅವ್ರು ಬಂದರು ಅಂದರೆ ನಮ್ಮ ಸಿನಿಮಾ ಒಂದು ರೇಂಜಿಗೆ ಪ್ರಮೋಷನ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್, ನೀವು ಬಂದಿರೋದಕ್ಕೆ ಆ್ಯಂಡ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಅಭಯ್ ವೀರ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಾಯ್, ಥ್ಯಾಂಕ್ ಯು ರಾಗಿಣಿ ಮ್ಯಾಮ್ ಫಾರ್ ಕಮಿಂಗ್ ಟುಡೇ. ಹೇಗಿದ್ದೀರಾ ಎಲ್ಲರೂ? ಟ್ರೇಲರ್ ಇಷ್ಟ ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಿಮ್ಮೆಲ್ಲರ ಜೊತೆ ಕುತ್ಕೊಂಡು ಜೊತೆಯಲ್ಲಿ ಟ್ರೇಲರ್ ನೋಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್, ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ. ಎಸ್ಪೆಷಲಿ ತ್ರಿಲ್ಲಾ ಮಂಜು ಸರ್ ನನ್ನ ನಂಬಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೀರೋ ಸರ್, ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಎವ್ರಿ ಒನ್. ಮೂವಿ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಪಾತ್ರ ಆ್ಯಕ್ಚುಲಿ ಇದು ಒಂದು ಹೋಮ್ಲಿ ಕ್ಯಾರೆಕ್ಟರ್ ಆ್ಯಂಡ್ ಇಮೋಷ್ನಲ್ ಡೆಪ್ತ್ ಇರೋವಂಥ ಕ್ಯಾರೆಕ್ಟರ್, ಹೀರೋ ಹೆಂಡತಿ ಕ್ಯಾರೆಕ್ಟರ್ ಇದು. ಸೊ ತುಂಬಾ ಶೇಡ್ಸ್, ಅಂದರೆ ಒಂದು 2 ಶೇಡ್ಸ್ ಬರೋ ಥರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಪ್ಲಾಟ್ ಟ್ವಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಇದು
ಇರುತ್ತೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ತಪ್ಪದೆ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ನಿರೀಕ್ಷಾ. ನಾಯಕ ನಟ ಅಭಯ್ ವೀರ ಅವರ ತಂದೆ MM ವಿರಕ್ತಮಠ ಸರ್, ಉದ್ಯಮಿಗಳು. ಸರ್, ಹೇಗನ್ನಿಸ್ತು ಮಗನ ಟ್ರೇಲರ್ ನೋಡಿದ ಅನುಭವ? ಎಷ್ಟು ಖುಷಿ ಆಯಿತು ಸರ್? ನಿರ್ಮಾಪಕರೇ ಬನ್ನಿ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಯಾಕೆಂದರೆ ನಮ್ಮ ಭಾಷೆ ಸ್ವಲ್ಪ ಬಿರುಸಾಗ್ತವೆ, ಸ್ವಲ್ಪ ನಮ್ಮ ಸ್ಮೂತಲ್ಲ ಉತ್ತರ ಕರ್ನಾಟಕ. ಆದರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಒಂದೆರಡು ಮಾತುಗಳನ್ನು ಹೇಳಬಯಸ್ತೀನಿ. ಅಭಯ್ ನನ್ನ ದೊಡ್ಡ ಮಗ. ನಮ್ಮದು ಬಾಗಲಕೋಟೆ ಜಿಲ್ಲೆ ಲೋಕಾಪುರ. ನಮ್ಮದು ಮೈನಿಂಗ್ ಬಿಸ್ನೆಸ್, ನಮ್ಮ ತಂದೆಯವರಿಂದ ಬಂದದ್ದು. ನಾವು ಆ ಬಿಸ್ನೆಸ್ಸೇ ಅವನಿಗೆ ವಹಿಸಿದ್ವಿ. ಆದರೆ ಅವನ ಮೈಂಡಲ್ಲಿ ಇರೋದು ಈ ಪಿಕ್ಚರ್. ಹೀಗಾಗಿ ನಾವು ಅವನಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಸುಮಾರು 15 ವರ್ಷದಿಂದ. ಆಯ್ತು, ನಮ್ದು ಹೇಗೋ ಬಿಸ್ನೆಸ್ ನಾವು ಮಾಡ್ತೀವಿ, ಯಾಕೆ ಅವನ ಹಾಬಿನೇ ಆ ಥರ ಇದೆ. ಯಾವ ಕ್ಷೇತ್ರದಲ್ಲಿಯೂ ಕೂಡ ಅಷ್ಟೊಂದು ಅವನಿಗೆ ಆಸಕ್ತಿ ಇಲ್ಲ. ಆದರೆ ಈ ಫಿಲಮ್ ಲ್ಯಾಂಡದಲ್ಲಿ 24 ತಾಸು ಕೂಡ ಕೆಲಸ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆಮೇಲೆ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಥ್ರಿಲ್ಲರ್ ಮಂಜು ಸರ್ ಸಲುವಾಗಿ ಹೇಳಬೇಕು. ಯಾಕೆ ನಾನು ಈಗ 2-3 ಸಲ ನಾನು ಬೇರೆ ಪಿಕ್ಚರ್ದಲ್ಲಿ ಶೂಟಿಂಗ್ದಲ್ಲಿ ಭೇಟಿಯಾಗಿದ್ದೆ ಅವರಿಗೆ. ಯಾಕೆಂದರೆ ಇಷ್ಟೊಂದು ಅನುಭವ ಇದ್ದವರು ನನಗೆ ಸಿಕ್ಕಿದ್ದು ನಮ್ಮದು ಪುಣ್ಯ ಅಂತ ಹೇಳಿ ಬಯಸ್ತೀನಿ. ಯಾಕೆಂದರೆ ಈ ಸ್ಕ್ರೀನ್ ಮೇಲೆ ನೋಡಿದಾಗ 5 ವಿಷಯದಲ್ಲಿ ಅವರು ಪರಿಣಿತರು ಈ ಪಿಕ್ಚರ್ದಲ್ಲಿ. ಲಿರಿಕ್ಸ್ ಅವರೇ ಬರೆದಿದ್ದಾರೆ, ಡೈರೆಕ್ಷನ್ ಅವ್ರದ್ದೇ, ಆಮೇಲೆ ಫೈಟಿಂಗ್ ಅವ್ರದ್ದೇ, ಇನ್ನು 5 ವಿಷಯದಲ್ಲಿ ಸ್ಟಂಟ್ ಅವ್ರದ್ದೇ. ಯಾಕೆಂದರೆ ಅವಾಗ ನಮ್ದು ಯಾವುದೋ ಒಂದು ಪಿಕ್ಚರ್ದಲ್ಲಿ ಶೂಟಿಂಗ್ ಟೈಮ್ನಲ್ಲಿ ಹೋಗಿದ್ದೀವಿ ನಾವು, ಸುಮಾರು 8 ಜನ ಕರ್ಕೊಂಡು ಹೋಗಿದ್ದೆ ನಮ್ಮ ಊರವ್ರನ್ನ. ಅವಾಗ ನೋಡಿದಾಗ ನನಗೆ ಹೆದರಿಕೆ ಆಯಿತು. ಆದರೆ ಮಾಸ್ಟರ್ ಅಂದರೆ ಅವ್ರ ಮುಂದೆ ನಾವು ನಿಂತಾಗ ಯಾರೂ ಅಲ್ಲಿ ಕಾಣೋದಿಲ್ಲ, ಅವ್ರಿಗೆ ಮುಂದೆ ಮೈಂಡದಲ್ಲಿರೋದು ಆ ಚಿತ್ರದ ವಿಷಯ ಮಾತ್ರ ಇರ್ತದೆ. ಅಷ್ಟೊಂದು ಗಹನ ರೀತಿಯಲ್ಲಿ ಅವ್ರು ಕೆಲಸ ಮಾಡೋದು. ಅದಕ್ಕಾಗಿಯೇ ಅವ್ರಿಗೆ ಡಾಕ್ಟರೇಟ್ ಸಿಕ್ಕದಂತೇಳಿ ನನಗೆ ಅನ್ನಿಸ್ತದೆ. ಆಮೇಲೆ ಅವರ ಆರೋಗ್ಯ ಕೂಡ ನಾನು ಆವಾಗ ನೋಡಿದ್ದೆ 10-15 ವರ್ಷದಿಂದ ಇವಾಗ ಕೂಡ ಹಾಗೆ ಇದ್ದಾರೆ ಅವರು. ಅವರಿಗೆ ನನಗನ್ನಿಸ್ಮಟ್ಟಿಗೆ ಅವರಿಗೆ ಮುದುಕರಂತೀವಿ ನಾವೆಲ್ಲ, ಮುದುಕರಾಗೋದೇ ಇಲ್ಲ ಅವರು. ಅದಕ್ಕಾಗಿ ಆ ಪರಮಾತ್ಮ ಅವರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಇವತ್ತು ಈ ಟ್ರೇಲರ್ ನೋಡಿದಾಗ ನನಗೂ ಬಹಳ ಖುಷಿ ಅನ್ನಿಸ್ತು. ಯಾಕೆ ನಾವು ಮೊದಲಿಗೆ ಫಸ್ಟ್ ಸನಿಹ ಅಂತಕ್ಕಂಥ ಚಲನಚಿತ್ರವನ್ನು ನಾವೇ ಪ್ರೊಡ್ಯೂಸ್ ಮಾಡಿದ್ದೀವಿ. ಅವಾಗೂ ಕೂಡ ರೇಣುಕಾಂಬ ಸ್ಟುಡಿಯೋದಲ್ಲೇ ಇದೇ ಕಾರ್ಯಕ್ರಮವನ್ನು ಅಲ್ಲಿ ಇಟ್ಕೊಂಡಾಗ ಜಯಮಾಲಾ ಮೇಡಮ್ ಬಂದಿದ್ದರು, ಆಮೇಲೆ ಉಮಾಶ್ರೀ ಮೇಡಮ್ ಅವರು, ಅನೇಕ ಮಂತ್ರಿ ಮಹೋದಯರು ಆಗಮಿಸಿ ಅದಕ್ಕೂ ಕೂಡ ಬಹಳ ಸಪೋರ್ಟ್ ಮಾಡಿದರು. ಅದಕ್ಕೆ ಇವತ್ತು ತಮ್ಮೆಲ್ಲರಲ್ಲಿ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರವರಿಗೆ, ಯಾಕೆ ಅವ್ರದ್ದೇ ಯಾವುದೇ ಒಂದು ಚಲನಚಿತ್ರ ಯಶಸ್ವಿ ಆಗಬೇಕಾಯ್ತಂದ್ರೆ ಅಥವಾ ಆ ಚಲನಚಿತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸ್ಬೇಕಂತಂದ್ರೆ ಅವರ ಇದು ಅವಶ್ಯಕತೆ ಬಹಳ ಇದೆ. ಅವರು ಕೂಡ ಬಹಳ ಉತ್ಸುಕರಾಗಿ ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕ ವತಿಯಿಂದ ಧನ್ಯವಾದನ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ವಿರಕ್ತಮಠ ಸರ್. ಮಗನ ಪ್ರಯತ್ನದ ಹಿಂದೆ ತಾವು ಯಾವತ್ತೂ ಕೂಡ ಇರಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ತಮಗೆ. ಎಸ್, ಈ ಫೋಟೋ ತಗೋಬಿಡಿ. ಒಂದು ನಿಮಿಷ ಫೋಟೋ ತಗೋಬಿಡಿ. ಯಾರು? DOP ಅವರು, ನಮ್ಮ ಲೋಕೇಂದ್ರ ಅವರು, ಸುನೀಲ್ ಅವರು ಅಂಡ್ ಪುನೀತ್ ಅವರು, ಅವಿ ಅವರು, ವಿನು ಮನಸ್ಸು ಅವರು, ಮಲ್ಲಿಕಾರ್ಜುನ್ DOP ಸರ್, ಎಡಿಟರ್ ದೀಪು ಅವರಿದ್ರೆ ದಯವಿಟ್ಟು ಬನ್ನಿ. ಅಂಡ್ ನಮ್ಮ ಕ್ರಿಯೇಟಿವ್ ಹೆಡ್ ವೇದಿಕ್ ವೀರ ಅವರು ಇದ್ದೀರಾ? ಪ್ಲೀಸ್ ಒಂದು ಗ್ರೂಪ್ ಪಿಕ್ಚರ್.
ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.